ಹಾಯ್ ಹೆಲೋ ನಮಸ್ಕಾರ ಮಕ್ಕಳೇ. 95% ಬೋರ್ಡ್ ಎಕ್ಸಾಮ್ನಲ್ಲಿ ಬೇಕಾ? ಹಾಗಾದರೆ ನಾನು ಹೇಳ್ತಾ ಇರುವಂತಹ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿ ಗ್ಯಾರಂಟಿಯಾಗಿ ಸಿಗತ್ತೆ. ಯಾಕಂದ್ರೆ ಇದು ಟಾಪರ್ಸ್ಗಳ ಸೀಕ್ರೆಟ್ ಆಗಿದೆ. ಅದನ್ನ ನಾನು ನಿಮಗೆ ಹೇಳ್ತಾ ಇದ್ದೇನೆ. ನಾನು ಯಾರು? ನಿಮ್ಮ ಪರೀಕ್ಷೆಯ ಶಿಕ್ಷಕ ಆದರ್ಶ್ ಸರ್. ಹಾಗೆಯೇ ಇನ್ನೂ ನಮ್ಮ ಪರೀಕ್ಷೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಇಂತಹ ವಿಡಿಯೋಸ್ಗಳಿರ್ಬೋದು, ಅದೆಷ್ಟೋ ಲೈವ್ಸ್ಗಳಿರ್ಬೋದು, ಮುಂದೆ ಬರುವಂತಹ ಎಕ್ಸಾಮ್ ಸ್ಪೆಸಿಫಿಕ್ ಆಗಿರುವಂತಹ ಶಾರ್ಟ್ ಕ್ವಶನ್ಸ್ಗಳು, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಇವನ್ನೆಲ್ಲ ಮಿಸ್ ಮಾಡ್ಕೊಳ್ಬಾರ್ದು ಅಂದರೆ ಈಗಲೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸರ್, ಹೇಗೆ 95% ತೆಗೆದುಕೊಳ್ಳೋದು ಬೋರ್ಡ್ಸಲ್ಲಿ? ಅದಕ್ಕೋಸ್ಕರ ನಾನು ಒಂದೆರಡು ಮೂರು ಸ್ಟೆಪ್ಸ್ಗಳನ್ನ ಹೇಳ್ತೇನೆ. ಫಸ್ಟ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು ರೆಡ್ ಬೇಕಾ? ಬೇಡ ಅಲ್ಲ, ಬೇರೆ ಕಲರ್ ತೊಗೊಳ. ಸೊ ಇದನ್ನೇ ಇಲ್ಲಿ ಹಾಕ್ಬಿಡೋಣ. ಎಸ್, ಫಸ್ಟ್ ನಿಮ್ಮ ಗೋಲನ್ನು ನೀವು ಫಿಕ್ಸ್ ಮಾಡ್ಕೊಳ್ಳಿ. 95% ಅಂದರೆ ಎಸ್, ಇದೇ ನನ್ನ ಗೋಲು, ಇದಕ್ಕಿಂತ ಕಡಿಮೆ ಬೇಡವೇ ಬೇಡ, ಬಂದರೆ ಇದಕ್ಕಿಂತ ಹೆಚ್ಚಿಗೆ ಬರಲಿ. ಯಾಕಂದರೆ ಎಲ್ಲಿ ತನಕ ನೀವು 90, 80, 70 ನೋಡೋಣ ಮುಂದೋಡೋಣ ಎಷ್ಟು ಗೋಲ್ ಆಗತ್ತಂತ ಇಲ್ಲ. ಒಂದು ಗೋಲನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ನಾವು ಅದಾದಮೇಲೆ ಏಮ್ ಮಾಡೋದು ಈಸಿ ಆಗತ್ತೆ. ಹೀಗಾಗಿ ಫಸ್ಟು 95% ಗೋಲ್ ಏನಿದೆ ಅದನ್ನು, ಅಥವಾ ಏನೇ ಇರಬಹುದು, ಅದನ್ನು ಫಿಕ್ಸ್ ಮಾಡ್ಕೊಳ್ಳಿ. ಫಿಕ್ಸ್ ಮಾಡ್ಕೊಳ್ಳೋದು ಹೇಗೆ? ಅದನ್ನು ರಿಪೀಟೆಡ್ ಆಗಿ ನಿಮಗೆ ಹೇಳ್ಕೊಳ್ಳೋದು. ಅದಕ್ಕೋಸ್ಕರ ಆದಷ್ಟು ನಿಮ್ಮ ಪರ್ಸೆಂಟೇಜ್ ಗೋಲ್ ಏನು ಕಮೆಂಟಲ್ಲಿ ಹಾಕಿ. ಇದರಿಂದ ನಿಮ್ಮ ಮೈಂಡಿಗೂ ಸಹ ಒಂಥರ ಗೊತ್ತಾಗತ್ತೆ, ಎಸ್ ಇದೇ ನನ್ನ ಗೋಲು ಅಂತ. ಹಾಕಿದ್ರ ಪ್ರತಿಯೊಂದು ಕಮೆಂಟನ್ನು ನಾನು ಓದ್ತೇನೆ. ಆ್ಯಂಡ್ ರಿಯಲಿ ಥ್ಯಾಂಕ್ ಯು ಫಾರ್ ಆಲ್ ದೋಸ್ ಹೂ ಆರ್ ಕಮೆಂಟಿಂಗ್. ಐ ರಿಯಲಿ ಅಪ್ರಿಷಿಯೇಟ್. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ಗೂ ಸಹ ಒಂದು ಮೆಸೇಜು ಸಿಗ್ನಲ್ಲು ಹೋಗುತ್ತೆ. ಸೆಕೆಂಡು, ಟಾಪರ್ಸ್ ಮತ್ತು ಆವ್ರೇಜ್ ಸ್ಟೂಡೆಂಟ್ಸ್ ಏನು ಡಿಫ್ರೆನ್ಸು? ಒಂದೆರಡು ಡಿಫ್ರೆನ್ಸ್ ಹೇಳ್ತೇನೆ. ಫಸ್ಟು, ಟಾಪರ್ಸ್ಗಳು ಡೈಲಿ ಎಫರ್ಟ್ಸ್ಗಳನ್ನ ಹಾಕ್ತಾರೆ, ಆವ್ರೇಜ್ ಸ್ಟೂಡೆಂಟ್ಸ್ಗಳು ಮನಸ್ಸಿದ್ದಾಗ ಮಾತ್ರ ಹಾಕ್ತಾರೆ. ಸೆಕೆಂಡು, ಏನು ಇಂಪಾರ್ಟೆಂಟ್ ಇರುತ್ತೋ ಅದನ್ನು ಮಿಸ್ ಮಾಡಲ್ಲ. ಆವ್ರೇಜ್ ಸ್ಟೂಡೆಂಟ್ಸ್ಗಳು ಇಂಪಾರ್ಟೆಂಟ್ ಇರೋದನ್ನೇ ಮಿಸ್ ಮಾಡ್ತಾರೆ. ಏನು ಸರ್ ಇಂಪಾರ್ಟೆಂಟು? PYQsಗಳಿರಬಹುದು, ಹಾಗೆ ಎಕ್ಸಸೈಸ್ ಕ್ವಶನ್ಸ್ಗಳಿರಬಹುದು. ಗೊತ್ತಿರತ್ತೆ, ನೀವು ಹಿಂದಿನ ವರ್ಷದ ಕ್ವಶನ್ ಪೇಪರ್ಸ್ಗಳನ್ನ ನೋಡಿದಾಗ ಇದೇ ಪ್ಯಾಟರ್ನಲ್ಲಿ ಕ್ವಶನ್ ಬರುತ್ತೆ ಅಂತ. ಹೈ ವೇಟೇಜ್ ಚಾಪ್ಟರ್ಸ್ಗಳಿರ್ಬೋದು, ಅವುಗಳನ್ನ ಟಾಪರ್ಸ್ಗಳು ಯಾವುದೇ ಕಂಡೀಷನಲ್ಲೂ ಮಿಸ್ ಮಾಡಲ್ಲ. ಅದೇ ಆವ್ರೇಜ್ ಸ್ಟೂಡೆಂಟ್ಸ್ಗಳು ಯಾವ ಚಾಪ್ಟರ್ಸಿಗೆ ಲೋ ವೇಟೇಜ್ ಇರುತ್ತೋ, ಯಾವ ಚಾಪ್ಟರ್ನ ಯಾವ ಒಂದು ಸೆಕ್ಷನ್ನೇ ಇಂಪಾರ್ಟೆಂಟ್ ಇರಲ್ವೋ ಅದರ ಮೇಲೇ ಎಫರ್ಟ್ಸ್ ಹಾಕ್ತಾರೆ. ಇದು ಜಸ್ಟ್ ಹಾರ್ಡ್ ವರ್ಕ್ ಆಗತ್ತೆ, ಬಟ್ ಇದರಿಂದ ಬರುವಂತಹ ರಿಸಲ್ಟ್ ಬಹಳಷ್ಟು ಕಡಿಮೆ. ಅದೇ ಟಾಪರ್ಸ್ಗಳು ಸ್ಮಾರ್ಟ್ ವರ್ಕ್ ಮಾಡ್ತಾರೆ. ಎರಡೂ ಕಡೆ ವರ್ಕ್ ಮಾಡಬೇಕು. ವರ್ಕ್ ಮಾಡಲಿಕ್ಕೆ ಯಾವುದೇ ಸಬ್ಸ್ಟಿಟ್ಯೂಷನ್ ಇಲ್ಲ, ಬಟ್ ಯಾವ ರೀತಿ ವರ್ಕ್ ಮಾಡ್ತೇವೆ ಅದು ಇಂಪಾರ್ಟೆಂಟ್ ಆಗತ್ತೆ. ಸುಮ್ಮನೆ ನಾವು ಹಾರ್ಡ್ ವರ್ಕು ದಿನಕ್ಕೆ 10 ತಾಸು ಓದ್ತೇನೆ ಅಂದರೆ ಆಗಲ್ಲ. ಒಂದು ಪ್ರಾಪರ್ ಸ್ಟ್ರಕ್ಚರ್ ಇರಬೇಕು, ಕರೆಕ್ಟಾಗಿ ತಿಳ್ಕೊಳ್ಬೇಕು. ಹೀಗಾಗಿ ಪ್ರಾಪರ್ ಆಗಿರುವಂತಹ ಎಫರ್ಟ್ಸ್ಗಳನ್ನ ಹಾಕಿದಾಗ ಮಾತ್ರ ಆ ರಿಸಲ್ಟ್ಸನ್ನು ಕಾಣಬಹುದು. ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡೋದಾದರೆ, ಎ ಮತ್ತು ಬಿ ಇಬ್ಬರು ವಿದ್ಯಾರ್ಥಿಗಳಿರ್ತಾರೆ. ಎ 4 ಅವರ್ ಪರ್ ಡೇ, ಬಿ 5 ಅವರ್ ಪರ್ ಡೇ. ಬಟ್ ಯಾವಾಗ ರಿಸಲ್ಟ್ ಬರುತ್ತೋ ಎನ ಮಾರ್ಕ್ಸು 95% ಇದ್ದರೆ ಬಿನ ಮಾರ್ಕ್ಸು 80% ಉಳಿದ್ಬಿಡತ್ತೆ. ಯಾಕೆ? ಇವರು ಹೆಚ್ಚಿನ ಎಫರ್ಟ್ಸನ್ನು ಹಾಕಿರ್ತಾರೆ, ಆದರೆ ಮಾರ್ಕ್ಸ್ ಕಡಿಮೆ. ಯಾಕಂದರೆ ಅವರು ಈ ಒಂದು ಯಾವುದು ಇಂಪಾರ್ಟೆಂಟು, ಯಾವುದು ಎಫರ್ಟು ಎಲ್ಲಿ ಹಾಕ್ತಾ ಇದ್ರು ಅಂದರೆ ಅದರಿಂದ ಏನೂ ರಿಸಲ್ಟ್ಸ್ಗಳು ಬರ್ತಾ ಇರಲಿಲ್ಲ. ಸುಮ್ಮನೆ ಒಂಥರ ವರ್ಕ್ ಆಗ್ತಾ ಇದೆ ಅಂತ ಮನಸ್ಸಿಗೆ ತೃಪ್ತಿ. ಆ ರೀತಿ ಆಗೋದು ಬೇಡ. ಅದಕ್ಕೋಸ್ಕರ ಸ್ಮಾರ್ಟ್ ವರ್ಕನ್ನು ಮಾಡಬೇಕು. ಈ ಸ್ಮಾರ್ಟ್ ವರ್ಕ್ಗೋಸ್ಕರನೇ ನಮ್ಮ PU ಸೈನ್ಸ್ನಲ್ಲಿರುವಂತಹ ವಿದ್ಯಾರ್ಥಿಗಳಿಗೋಸ್ಕರ ಸೆಕೆಂಡ್ PUCಯಲ್ಲಿ ವಿಜೇತ ಬ್ಯಾಚ್ಗಳಿವೆ, ಫಸ್ಟ್ PUCಯಲ್ಲಿ ಆರಂಭ ಬ್ಯಾಚಸ್ಗಳಿವೆ. ಕಾಮರ್ಸ್ನ ವಿದ್ಯಾರ್ಥಿಗಳಿಗೋಸ್ಕರ ಸಾಧಕ ಪ್ರೋ ಬ್ಯಾಚ್ ಇದೆ ಸೆಕೆಂಡ್ PU ವಿದ್ಯಾರ್ಥಿಗಳಿಗೆ. ಇವುಗಳಿಗೆ ಜಾಯ್ನ್ ಆಗಿ ನಮ್ಮ ಟೀಚರ್ಸ್ಗಳು ನಿಮಗೆ ಹೇಗೆ ಸ್ಮಾರ್ಟ್ ಆಗಿ ನಿಮ್ಮ ಗೋಲನ್ನು ಅಚೀವ್ ಮಾಡಬೇಕು ಅಂತ ಹೇಳ್ತಾರೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ಗಳನ್ನ ಫೈಂಡ್ ಔಟ್ ಮಾಡ್ಬೋದು. ಇದಾದಮೇಲೆ ಫಸ್ಟ್ ಏನು ಹೇಳಿದೆ? ಗೋಲ್ ಫಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಟಾಪರ್ಸು ಆವ್ರೇಜ್ ವಿದ್ಯಾರ್ಥಿಗಳಿಗಿರುವಂತಹ ಡಿಫ್ರೆನ್ಸನ್ನು ಹೇಳಿದೆ. ಥರ್ಡ್ ಆ್ಯಂಡ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್, ಡಿಲೇ ಮಾಡಬೇಡಿ.
ಬಹಳಷ್ಟು ಮಕ್ಕಳು ಇನ್ನೂ ಟೈಮ್ ಇದೆ ಅನ್ನೋದ್ರಲ್ಲೇ ಟೈಮ್ ಮುಗ್ದು ಹೋಗುತ್ತೆ. ಆ ರೀತಿ ನೀವು ಆಗೋದು ಬೇಡ. ಇವತ್ತೇ ಫಿಕ್ಸ್ ಮಾಡ್ಕೊಳ್ಳಿ, ನಾಳೆ ಏನು ಓದಬೇಕು ಅದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ನಾಳೆ ಓದಾದ್ಮೇಲೆ ಟಿಕ್ ಮಾಡ್ಕೊಳ್ಳಿ, ಇಷ್ಟನ್ನು ಓದಿದೆ, ಇನ್ನು ಇಷ್ಟು ಪೆಂಡಿಂಗ್ ಇದೆ, ನಾಳೆ ಅದರ ನೆಕ್ಸ್ಟ್ ಡೇನ ಪ್ಲ್ಯಾನ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡಾಗ ಮಾತ್ರ ನಿಮಗೆ ಗೆಲುವು ಸಿಗತ್ತೆ. ಇಲ್ಲ ಅಂದರೆ ಡಿಲೇ ಮಾಡ್ತಾ ಹೋಗ್ತೀರಾ, ಪ್ರೋಕ್ರಾಸ್ಟಿನೇಷನ್ ಆಗ್ತಾ ಹೋಗುತ್ತೆ, ಗೋಲ್ಸ್ಗಳು ಮುಂದೆ ಹೋಗ್ತಾ ಹೋಗುತ್ತೆ. ಕೊನೆಗೆ ಎಕ್ಸಾಮ್ ಮೂಮೆಂಟಲ್ಲಿ ಪ್ಯಾನಿಕ್ ಮಾಡ್ಕೊಳ್ತೀರಾ. ಅಯ್ಯೋ 1 ತಿಂಗಳು ಉಳಿತು, 15 ದಿವಸ ಉಳಿತು. ಆವಾಗ ಅನ್ಸುತ್ತೆ ಆದರ್ಶ್ ಸರ್ ಮೊದಲೇ ಹೇಳಿದ್ರು, ಆವಾಗಲೇ ನಾನು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕಾಗಿತ್ತು ಅಂತ. ಆ ರೀತಿ ಯಾರೂ ಸಹ ಮಿಸ್ಟೇಕನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಎಲ್ಲರೂ ಸಹ ಎಫರ್ಟ್ಸ್ಗಳನ್ನ ಹಾಕೋಣ, ಖುಷಿಯಾಗಿ ಎಫರ್ಟ್ಸ್ಗಳನ್ನ ಹಾಕೋಣ. ಸ್ಟ್ರೆಸ್ಸಲ್ಲಿ ಓದೋದು ಬೇಡ. ಏನು ಸಿಗತ್ತೆ ಸ್ಟ್ರೆಸ್ಸಲ್ಲಿ ಓದಿದ್ರೆ? ಎಸ್, ಬೋರ್ಡ್ಸ್ ಇದೆ, ಅದಿದೆ, ಫ್ಯಾಮಿಲಿ, ಫ್ರೆಂಡ್ಸು ಎಲ್ಲ ಸೈಡಿಗೆ ಇಡೋಣ. ನಮಗೆ ಗೊತ್ತು ನಮ್ಮ ಒಳ್ಳೆಯ ಭವಿಷ್ಯಕ್ಕೋಸ್ಕರ ಓದಬೇಕು, ಅದಕ್ಕೋಸ್ಕರ ಎಫರ್ಟ್ಸ್ಗಳನ್ನ ಹಾಕೋಣ. ಸ್ಟ್ರೆಸ್ ತೆಗೆದುಕೊಳ್ಳೋದ್ರಿಂದ ಏನಾದರೂ ಮಾರ್ಕ್ಸ್ ಹೆಚ್ಚಿಗೆ ಆಗ್ತಾ ಇತ್ತಂದರೆ ನಾನೇ ಹೇಳ್ತಾ ಇದ್ದೆ ಸ್ಟ್ರೆಸ್ ತೆಗೆದುಕೊಳ್ಳಿ ಅಂತ, ಬಟ್ ಆಗ್ತಾ ಇಲ್ಲ. ಹೀಗಾಗಿ ಸ್ಟ್ರೆಸ್ಸು ಓಕೆ ನಮಗೆ ಸೀರಿಯಸ್ನೆಸ್ಸನ್ನು ತರಿಸುತ್ತೆ, ಬಟ್ ಆ ಸ್ಟ್ರೆಸ್ಸನ್ನು ಕರೆಕ್ಟ್ ವೇದಲ್ಲಿ ಯುಟಿಲೈಸ್ ಮಾಡೋದು ವೆರಿ ಇಂಪಾರ್ಟೆಂಟು. ಹಾಗೆ ನೀವು ನಿಮ್ಮನ್ನು ನಂಬಿ, ನಾನು 200% ಐ ನೋ ಇಟ್, ಯು ಆಲ್ ಕ್ಯಾನ್ ಡೂ ಇಟ್ ಅಂತ. ಬಟ್ ನೀವು ಸಹ ನಿಮ್ಗೆ ಹೇಳ್ತಾ ಇರಿ, ಎಸ್ ಐ ಕ್ಯಾನ್ ಡೂ ಇಟ್ ಅಂತ. ಯಾಕಂದರೆ ಎಷ್ಟು ಬಾರಿ ನೀವು ಆ ಒಂದು ಅಫರ್ಮೇಷನ್ಸ್ಗಳನ್ನ ನಿಮ್ಗೆ ಹೇಳ್ತಾ ಇರ್ತೀರೋ ಆ ಕಾನ್ಫಿಡೆನ್ಸ್ ನಿಮಗೆ ಬರುತ್ತೆ. ಓಕೆನಾ ಮುದ್ದು ಮಕ್ಕಳ? ಹಾಗಾದರೆ ಇವತ್ತು 95% ಬೋರ್ಡ್ಸಲ್ಲಿ ಬೇಕಂದರೆ ಫಸ್ಟು ಗೋಲ್ಸನ್ನು ಫಿಕ್ಸ್ ಮಾಡ್ಕೊಳ್ಳಿ. ಸೆಕೆಂಡು ಟಾಪರ್ಸ್ ಹ್ಯಾಬಿಟ್ಸ್ಗಳನ್ನ ಬಿಲ್ಡ್ ಮಾಡ್ಕೊಳ್ಳಿ. ಥರ್ಡ್, ಡಿಲೇ, ಪ್ರೋಕ್ರಾಸ್ಟಿನೇಷನ್, ನಾಳೆ, ಆಮೇಲೆ ಅನ್ನೋ ಪದಗಳನ್ನ ತೆಗೆದುಹಾಕಿ ನಿಮ್ಮ ಡಿಕ್ಷನರಿಯಿಂದ. ಆವಾಗಲೇ ಆ ಸಕ್ಸಸ್ ಸಿಗ್ಲಿಕ್ಕೆ ಸಾಧ್ಯ. ನಾನು ನಿಮ್ಮ ಜೊತೆ ಪ್ರತಿಯೊಂದು ಸ್ಟೆಪ್ಪಲ್ಲಿ ಇರ್ತೇನೆ. ವಿಡಿಯೋದ ಕಮೆಂಟಲ್ಲಿ ಹಾಕಿ, ಸರ್ ನನಗಿದು ಅರ್ಥ ಆಗ್ತಾ ಇಲ್ಲ, ಈ ರೀತಿ ಹೆಲ್ಪ್ ಮಾಡಿ ಅಂತ. ನಾನು ಪ್ರತಿಯೊಂದು ಕಮೆಂಟನ್ನು ನೋಡ್ತೇನೆ. ಅದಾದಮೇಲೆ ಅವುಗಳ ಮೇಲೆ ಬಂದೇ ವಿಡಿಯೋಸ್ಗಳನ್ನ ಮಾಡ್ತೇನೆ. ಅದೆಷ್ಟೋ ಮಕ್ಕಳು ಕೇಳ್ತಾ ಇದ್ರು ಟೈಮ್ ಟೇಬಲ್ ಅದು ಇದು ಅಂತ. ಹೀಗಾಗಿ ಅವೆಲ್ಲವನ್ನೂ ಇನ್ಕ್ಲೂಡ್ ಮಾಡಿದ್ದೇನೆ. ನೀವು ಸಹ ದಯವಿಟ್ಟು ನಿಮ್ಮ ಕಮೆಂಟ್ಸ್ಗಳನ್ನ ತಿಳಿಸಿ. ಯಾಕಂದರೆ ನನಗೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಇರುವಂತಹ ಒಂದೇ ಒಂದು ಮಾಧ್ಯಮವೆಂದರೆ ಅದು ಕಮೆಂಟ್ ಆಗಿರುವಂತಹದ್ದು. ಕಮೆಂಟ್ ಮಾಡ್ತೀರಾ ಅನ್ನೋ ಭರವಸೆ ನನಗಿದೆ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್.